ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿಕೊಳ್ಳಿಕ್ಕೆ ನೋಡಿ ದಿನಾಂಕ 16/7/2026 ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ತುಂಬ ಜನ ಇದು ನೋಡಿದಂಥವರು ನನಗೆ ಕಮೆಂಟ್ಸಲ್ಲಿ ಒಂದಷ್ಟು ಪ್ರಶ್ನೆಯನ್ನು ಕೇಳಿದರು. ಈ AI ಟೀಚರ್ ಇಕ್ವಿಪ್ಮೆಂಟು ಏನು ಸರ್, ಇದು ಯಾರು ಇಲ್ಲಿಗೆ ಅರ್ಹರಾಗ್ತಾರೆ, ಯಾರು ಇದನ್ನು ಅಪಾಯಿಂಟ್ ಮಾಡುವಂಥದ್ದು, ಲಾಸ್ಟ್ ಡೇಟ್ ಯಾವಾಗ, ವೇತನ ಶ್ರೇಣಿ ಏನು, ಸೊ ಈ ಒಂದು ಪೋಸ್ಟ್ಗೆ ಅರ್ಹರಾಗಬೇಕು ಅಂತಂದರೆ ಅಥವಾ ಈ ಪೋಸ್ಟ್ಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಮ್ಗೆ ಇರಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನಿರಬೇಕಾಗುತ್ತೆ, ಏನಾದರೂ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹಾಗೆ ಹೀಗೆ ಈ ಥರದ ಹಲವಾರು ಪ್ರಶ್ನೆಯನ್ನು ಕಮೆಂಟ್ ಸೆಕ್ಷನಲ್ಲಿ ನಾನು ಓದಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟೆಲಿಗ್ರಾಮಿಂದಲೂ ಕೂಡ ಒಂದಷ್ಟು ನನಗೆ ಕಮೆಂಟ್ಸನ್ನು ಮಾಡಿದ್ರು. ಏನು ತೊಂದರೆ ಇಲ್ಲ. ಸೊ ನಾವಿರುವಂಥದ್ದೇ ಆಲ್ಮೋಸ್ಟ್ ಎಲ್ಲವನ್ನು ರೆಫರ್ ಮಾಡಿ ನಿಮಗೆ ಮಾಹಿತಿ ಕೊಡಲಿಕ್ಕೆ ನಾವು ವಾಹಿನಿಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಲೆಟ್ಸ್ ಸ್ಟಾರ್ಟ್ ಇಲ್ಲಿ. ಆ್ಯಂಡ್ ಬಿಫೋರ್ ದಟ್ ದಯಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ವಾಹಿನಿಗೆ ವಿಸಿಟ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ನೇರವಾಗಿ ಸ್ಟ್ರೈಟ್ ಅವೇ ವಿಚಾರಕ್ಕೆ ಬರೋಣ. ಈಗ ಸಬ್ಜೆಕ್ಟಲ್ಲಿ ಏನು ಮೆನ್ಷನ್ ಮಾಡಿದರೆ 2026 ಮತ್ತು 27ನೇ ಶೈಕ್ಷಣಿಕ ವರ್ಷದಿಂದ ಅಂದರೆ ಪ್ರೆಸೆಂಟ್ ಇಯರ್ ಈ ವರ್ಷಕ್ಕೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್, ದಟ್ ಈಸ್ NSQF ಅಂತ ಹೇಳ್ತಾರೆ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ಸ್ ಫ್ರೇಮ್ವರ್ಕ್ ಅಂತ ಅಂದ್ಬಿಟ್ಟು ಅದರ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಸ್ಕಿಲ್ ಎಜುಕೇಷನ್ ಈ ಒಂದು AI ವಿಚಾರವನ್ನು ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಂಬಂಧ ಕೃತಕ ಬುದ್ಧಿಮತ್ತೆ ಅತಿಥಿ ಶಿಕ್ಷಕರ ನೇಮಕಾತಿ ಹಾಗೂ ಶಾಲಾ ಮಟ್ಟದಲ್ಲಿ ಕೈಗೊಳ್ಳಬೇಕಾದಂಥ ಅಗತ್ಯ ಪೂರ್ವ ಸಿದ್ಧತೆಗಳ ಕುರಿತು ಅಂತ ಹೇಳಿದ್ದಾರೆ. ಸೊ ಗೆಸ್ಟ್ ಟೀಚರ್ಸ್ ಅಂತ ಇವ್ರು ಕರೆಯುವಂಥದ್ದು ಕೃತಕ ಬುದ್ಧಿಮತ್ತೆಯ ಅತಿಥಿ ಶಿಕ್ಷಕರು ಆ್ಯಸ್ ಎ ತಾತ್ಕಾಲಿಕ ಅವಧಿಗೆ ಇವರನ್ನು ಅಪಾಯಿಂಟ್ ಮಾಡಿಕೊಳ್ಳಾಗುತ್ತೆ ಅಂತ. ಇದಕ್ಕೆ ಪೂರಕವಾದಂಥ ಎಲ್ಲ ಇವುಗಳನ್ನು ಒಂದು ಕಡೆಯಿಂದ ನೋಡ್ತಾ ಹೋಗೋಣ. ಈಗ ಎಲ್ಲವನ್ನು ಹೇಳಿದರೆ ನಿಮಗೆ ಕ್ವಾಲಿಫಿಕೇಷನ್ಸು, ಪೇ ಸ್ಕೇಲು, ಎವ್ರಿಥಿಂಗ್ ಈಸ್ ಇಯರ್. ರಾಜ್ಯ ಸರ್ಕಾರದ ನಿರ್ದೇಶನ ಹಾಗೂ 2026-27ನೇ ಸಾಲಿನ PAB ಅನುಮೋದನೆಯ ಅನ್ವಯ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್, ದಟ್ ಈಸ್ NSQF ಅದರ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇನ್ ಸ್ಕಿಲ್ ಎಜುಕೇಷನ್ ಈ ಒಂದು ವಿಷಯವನ್ನು ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಯಾವ ಶಾಲೆ ಬರುತ್ತೆ ಇಲ್ಲಿ? ಇಟ್ಸ್ ಪ್ರೈಮರಿ ಸ್ಕೂಲ್ ಬರಲ್ಲ, ಇಲ್ಲಿಗೆ ಇಟ್ಸ್ ಹೈಸ್ಕೂಲ್. ರಾಜ್ಯದ ಸರ್ಕಾರಿ ಹೈಸ್ಕೂಲ್ಸ್ನಲ್ಲಿ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಲ್ಲಿ 21st ಸೆಂಚುರಿಯಲ್ಲಿ ಈ 21ನೇ ಶತಮಾನಕ್ಕೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ವಿತೌಟ್ ಕಂಪ್ಯೂಟರ್ ನಾಲೆಡ್ಜ್ ಯಾರು ತುಂಬ ವೀಕ್ ಅಂತ ಕನ್ಸಿಡರ್ ಆಗ್ತಾರೆ ಅಂತಂದರೆ ಯಾರಿಗೆಲ್ಲ ಕಂಪ್ಯೂಟರ್ ನಾಲೆಡ್ಜ್ ಇರೋದಿಲ್ವೋ ದೋಸ್ ಹೂ ಆರ್ ನಾಟ್ ಹ್ಯಾವಿಂಗ್ ಕಂಪ್ಯೂಟರ್ ನಾಲೆಡ್ಜ್ ಆ್ಯಂಡ್ ಹಿ ವಿಲ್ ಬಿ ಯೂಸ್ಲೆಸ್ ಅಂತ ಈಗ ಎಲ್ಲರೂ ಹೇಳುವಂಥದ್ದು. ಯಾಕೆಂದರೆ ಎವ್ರಿ ಒನ್ ಶುಡ್ ಹ್ಯಾವ್ ಕಂಪ್ಯೂಟರ್ ನಾಲೆಡ್ಜ್. ಹಾಗಾಗಿ ಆ ಒಂದು ಜ್ಞಾನ ಎಲ್ಲರೂ ಬೆಳೆಸ್ಕೊಳ್ಬೇಕು ಅಂತ ಈ 21st ಸೆಂಚುರಿಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಅದು ನಾಲೆಡ್ಜ್ ಬೇಕೇ ಬೇಕು. ಹಾಗಾಗಿ 21ನೇ ಶತಮಾನದ ಕೌಶಲ್ಯಗಳು, ಸಮಸ್ಯೆ ಪರಿಹಾರ ಸಾಮರ್ಥ್ಯ, ಸೃಜನಶೀಲತೆ, ತಾಂತ್ರಿಕ ಜ್ಞಾನ ಜೊತೆಗೆ ಉದ್ಯೋಗದ ಅರ್ಹತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಈಗ ಶಾಲಾ ಶಿಕ್ಷಣದ ಜೊತೆಯಲ್ಲೇ ಸಂಯೋಜನೆ ಮಾಡಿ ಇದನ್ನು ಜಾರಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ಆ್ಯಂಡ್ ದಿಸ್ ಪ್ರೆಸೆಂಟ್ ಇಯರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೊಂದು ಸಬ್ಜೆಕ್ಟ್ ಏನಿದೆ. ಸೊ ಈ ಒಂದು ವಿಚಾರವನ್ನು ಸುಮಾರು ಈಗ ಹೊಸದಾಗಿ 1180 ಅನುಮೋದಿತ ಸರ್ಕಾರಿ ಪ್ರೌಢಶಾಲೆಗಳು 2024-25 ಹಾಗೂ 2025-26ನೇ ಸಾಲಲ್ಲಿ ಅನುಮೋದನೆಗೊಂಡಿರುವ ಸುಮಾರು 381 NSQF ಶಾಲೆಗಳು ಹಾಗೂ 81 ಚಾಲ್ತಿಯಲ್ಲಿರ್ತಕ್ಕಂಥ ಸಿಂಗಲ್ ಸೆಕ್ಟಾರ್ ಶಾಲೆಗಳು ಇವೆಲ್ಲವನ್ನು ಸೇರಿ ಸುಮಾರು ಒಟ್ಟಾರೆಯಾಗಿ ಟೋಟಲ್ 1142 ಶಾಲೆಗಳಲ್ಲಿ ಅನುಷ್ಠಾನಗೊಳ್ಳಲಿದೆ. ಇಷ್ಟು ಶಾಲೆಗಳಿಗೆ ಈ AI ಟೀಚರ್ಸನ್ನು ಅಪಾಯಿಂಟ್ ಮಾಡಲಿಕ್ಕೆ ಈಗ ಇವರು ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ 81 ಶಾಲೆಗಳಲ್ಲಿ ಪ್ರಸ್ತುತ ಈಗಾಗಲೇ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಬ್ಯೂಟಿ ಆ್ಯಂಡ್ ವೆಲ್ನೆಸ್, ರಿಟೇಲ್ ಹಾಗೂ ಅಪೆರಲ್ ಸೆಕ್ಟರ್ಸ್ ಅವುಗಳ ಬದಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಾಗಲೇ ಈ 3 ವಿಭಾಗದಲ್ಲಿ ಈ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಇಲ್ಲಿ ಅವುಗಳು ಬೇಡ, ಅದಕ್ಕೆ ಬದಲಾಗಿ AI ಸೆಕ್ಟಾರನ್ನು ನಾವು ಅಭಿವೃದ್ಧಿಪಡಿಸಬೇಕು, ಜಾರಿಗೊಳಿಸಬೇಕು ಅಂತ ತೀರ್ಮಾನ ಮಾಡಿದರೆ ಅದರಂತೆ ಈ ಸುತ್ತೋಲೆಯೊಂದಿಗೆ AI ಸೆಕ್ಟರ್ ಅನುಷ್ಠಾನಗೊಳಿಸುತ್ತಿರುವ ಶಾಲೆಗಳ ಪಟ್ಟಿಯನ್ನು ಲಗತ್ತಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಇವರಿಗೆ ಸಂಬಳ ಎಷ್ಟಿರುತ್ತಿದೆ, ಹೇಗೆ ಅಪಾಯಿಂಟ್ ಆಗುತ್ತೆ, ಏನು ಕತೆ ಎಲ್ಲವನ್ನು ಸೊ ಒಂದು ಕಡೆಯಿಂದ ನೋಡೋಣ. ಇಲ್ಲಿ ಹೊಸದಾಗಿ ಅನುಮೋದಿತ ಹಾಗೂ AI ಸೆಕ್ಟರ್ ಜಾರಿಗೊಳ್ಳುವ ಎಲ್ಲ ಶಾಲೆಗಳಲ್ಲಿ AI ವಿಷಯದ ಬೋಧನೆಗಾಗಿ ಪ್ರತಿ ಶಾಲೆಗೆ ಒಬ್ಬ ಕೃತಕ ಬುದ್ಧಿಮತ್ತೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಬೇಕು ಅಂತ. ಅಂದರೆ ನಾನು ಏನು ಎಷ್ಟು ಶಾಲೆಗಳನ್ನು ಉಲ್ಲೇಖ ಮಾಡಿದೆ ಅಷ್ಟು ಶಾಲೆಗಳಿಗೆ ಒಬ್ಬರಂತೆ, 1 ಟೀಚರ್ ಸಿಂಗಲ್ ಸ್ಕೂಲ್, ಅಂದರೆ ಒಂದು ಶಾಲೆಗೆ ಒಬ್ಬ ಸಿಂಗಲ್ AI ಗೆಸ್ಟ್ ಟೀಚರ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ನೇಮಕಾತಿಯನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಶಾಲಾ ಮಟ್ಟದಲ್ಲಿಯೇ ಕೈಗೊಳ್ಳುವುದು ಹಾಗೂ ನೇಮಕಗೊಂಡ ಕೃತಕ ಬುದ್ಧಿಮತ್ತೆ ಅತಿಥಿ ಶಿಕ್ಷಕರಿಗೆ ಪ್ರತಿ ತಿಂಗಳು ಸುಮಾರು 20,000 ಗೌರವಧನವನ್ನು ನೀಡಲಾಗುವುದು. ಸೊ ಎಲ್ಲಿ ಅಪಾಯಿಂಟ್ಮೆಂಟ್ ಇದು? ಶಾಲಾ ಹಂತದಲ್ಲೇ. ಸೊ ಯಾರು ಇದನ್ನು ಉಸ್ತುವಾರಿ ವಹಿಸಿಕೊಳ್ಳೋದು ಅದನ್ನು ಹೇಳ್ತೀನಿ ನಿಮಗೆ. ಈ ಉದ್ದೇಶಕ್ಕಾಗಿ ಶಾಲೆಯ SDMC ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯನ್ನು ರಚನೆ ಮಾಡಿ ಸಾರ್ವಜನಿಕವಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಸರ್ಕಾರದಿಂದ ನಿಗದಿಪಡಿಸಲಾಗದ
ಲಾಗುವ ವಿದ್ಯಾರ್ಹತೆ ಹಾಗೂ ಆಯ್ಕೆ ಮಾನದಂಡಗಳ ಅನ್ವಯ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಸೊ ನೀವು ಹೇಗೆ ರೆಗ್ಯುಲರ್ ಸ್ಕೂಲ್ಗೆ ಗೆಸ್ಟ್ ಟೀಚರ್ಸ್ ಆಗಿ ಹೋಗಬೇಕು ಅಂತಂದರೆ ಡಿ.ಎಡ್, ಬಿ.ಎಡ್ ಇವೆಲ್ಲ ಆಗಿರಬೇಕು ಅಂತಕ್ಕಂಥ ಮಾನದಂಡ ಇರ್ತಿದೆ. ಸೊ ಅದೇ ರೀತಿಯಲ್ಲಿ AI ಟೀಚರ್ಸನ್ನು ಅಪಾಯಿಂಟ್ ಮಾಡಬೇಕು ಅಂತಂದ್ರೂ ಸರ್ಕಾರ ಈಗಾಗಲೇ ಅವರಿಗೆ ಒಂದಷ್ಟು ಅರ್ಹತೆಯನ್ನು ನಿಗದಿ ಮಾಡಿದೆ. ಅದರಂತೆ SDMC, ಸ್ಕೂಲ್ HMs ಮತ್ತು ಬೇರೆ ಬೇರೆ ಮೆಂಬರ್ಸನ್ನು ಆ ಕಮಿಟಿಯನ್ನು ರಚನೆ ಮಾಡಿ ಅವರ ಮುಖಾಂತರವಾಗಿ ಚರ್ಚೆ ಮಾಡಿ ಆ ಒಂದು AI ಶಿಕ್ಷಕರನ್ನು ಇವರು ತಗೊಳ್ಬೇಕಾಗತ್ತೆ. ಆ್ಯಂಡ್ ಬೇಸ್ಡ್ ಆನ್ ಅವರ ಕ್ವಾಲಿಫಿಕೇಷನ್ ನೋಡಿಕೊಂಡು ಆಯ್ಕೆಯಾದಂಥ ಅಭ್ಯರ್ಥಿಗಳ ಪಟ್ಟಿಯನ್ನು SDMC ಸಭೆಯಲ್ಲಿ ಅಪ್ರೂವಲ್ ಮಾಡಿ ಸೊ ಸಂಬಂಧಪಟ್ಟ ತಾಲೂಕಿನ BEOಗಳು ಅಂತ ಯಾರು ಇರ್ತಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅವರ ಅಪ್ರೂವಲ್ಗೆ ಏನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಅದಾದ ನಂತರದಲ್ಲಿ ಅವರು ಅಪ್ರೂವಲ್ ಪಾಸ್ ಮಾಡಿದ ನಂತರದಲ್ಲಿ ಆಯ್ಕೆಯಾದಂಥ ಅತಿಥಿ ಶಿಕ್ಷಕರಿಗೆ ಕರೆ ಮಾಡಿ ಅವರನ್ನು ಶಾಲೆಗೆ ಕರೆಸ್ಕೊಳ್ಬೇಕಾಗುತ್ತೆ ಆ್ಯಸ್ AI ಟೀಚರ್ ಆಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ. ಆಯಿತಾ? ಸೊ ಈಗ ಅವರು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಈ ಶಾಲಾ ಮಟ್ಟದ ಕಮಿಟಿಯನ್ನು ರಚನೆಯನ್ನು ಹೇಗೆ ಮಾಡಬೇಕು ಅಂತ ಇಲ್ಲಿ ಭಾಳ ಚೆನ್ನಾಗಿ ವಿತ್ ಟೇಬಲ್ ನೀಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಸೀರಿಯಲ್ ನಂಬರ್ ಇದೆ ಆ್ಯಂಡ್ ಹುದ್ದೆ ಮತ್ತು ಸಮಿತಿಯಲ್ಲಿನ ಸ್ಥಾನಮಾನ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಶಾಲೆಯ SDMC ಅಧ್ಯಕ್ಷರು ಅಂತಂದರೆ ದ ಪೊಸಿಷನ್ ಇಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಅವರು. ಮುಖ್ಯ ಉಪಾಧ್ಯಾಯರು ಬಂದು ಸೆಕ್ರೆಟರೇಟ್ ಆಗಿರ್ತಾರೆ. ಇನ್ನು PCM ದಟ್ ಈಸ್ ಫಿಸಿಕಲ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಶಿಕ್ಷಕರು ಅವರು ಮೆಂಬರ್ ಆಗಿರ್ತಾರೆ. ಇನ್ನು ಸಮೀಪದ ITI, KG, TTI ಡಿಪ್ಲೊಮಾ ಪ್ರತಿನಿಧಿಗಳು ಅವರು ಮೆಂಬರ್ ಆಗಿರ್ತಾರೆ. ಆ್ಯಂಡ್ APCO ಅಂದರೆ ಒಂದು ವಿಷಯ ಪರಿವೀಕ್ಷಕರು BRCಗಳಾಗಿರ್ಬೋದು, ಡಯಟ್ ಮತ್ತು ಉಪನ್ಯಾಸಕರು ಇವರು ಕೂಡ ಇಲ್ಲಿ ಮೆಂಬರ್ ಆಗಿರ್ತಾರೆ. ಸೊ ಇವರ ಒಂದು ಕರ್ತವ್ಯಗಳನ್ನು ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಅವ್ರು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಈ AI ಟೀಚರ್ಸನ್ನು ಅಪಾಯಿಂಟ್ ಮಾಡಲಿಕ್ಕೆ ಅವರ ಡ್ಯೂಟೀಸ್ ಏನಾಗಿರುತ್ತೆ ಅಂತ. ದ ವೆರಿ ಫಸ್ಟ್ ಪಾಯಿಂಟ್ ಈಸ್ ಶಾಲೆಗೆ ಅಗತ್ಯವಿರತಕ್ಕಂಥ ಕೃತಕ ಬುದ್ಧಿಮತ್ತೆ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡಬೇಕಾಗುತ್ತೆ. ದ ಸೆಕೆಂಡ್ ಒನ್ ಈಸ್ ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆ, ಎಕ್ಸ್ಪೀರಿಯನ್ಸು ಮತ್ತು ಮೂಲ ದಾಖಲೆಗಳನ್ನು ವೆರಿಫೈಡ್ ಮಾಡುವಂಥದ್ದು. ದಾಖಲೆಗಳ ಸತ್ಯಾಸತ್ಯತೆಯನ್ನು ಖಚಿತಪಡಿಸಿಕೊಂಡ ತರುವಾಯ ಆಯ್ಕೆ ಅಂತಿಮಗೊಳಿಸುವುದು. ಕೃತಕ ಬುದ್ಧಿಮತ್ತೆ ಅತಿಥಿ ಶಿಕ್ಷಕರ ಆಯ್ಕೆ ತರುವಾಯ ಅದಾದ ನಂತರದಲ್ಲಿ ಸಂಬಂಧಪಟ್ಟ ತಾಲೂಕಿನ BEOಗಳಿಗೆ ಅಪ್ರೂವಲ್ಗೆ ಪಾಸ್ ಮಾಡಬೇಕಾಗತ್ತೆ. ದ ಲಾಸ್ಟ್ ಒನ್ ಇಸ್ ಕೃತಕ ಬುದ್ಧಿಮತ್ತೆ ಅತಿಥಿ ಶಿಕ್ಷಕರ ಹಾಜರಾತಿ, ಬೋಧನಾ ಗುಣಮಟ್ಟ ಹಾಗೂ ಕಾರ್ಯಕ್ರಮದ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡುವಂಥದ್ದು. ಹೀಗೆ ರೆಗ್ಯುಲರ್ ಗೆಸ್ಟ್ ಟೀಚರ್ಸ್ಗೆ ಪ್ರತ್ಯೇಕವಾಗಿ ಹಾಜರಾತಿಯನ್ನು ಅವರಿಗೆ ನಿಗದಿ ಮಾಡಲಾಗುತ್ತೆ. ಅಟ್ ದ ಸೇಮ್ ಟೈಮ್ ಇವರು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು. ಜೊತೆಗೆ ದ ವೇ ಆಫ್ ಟೀಚಿಂಗನ್ನು ಸೂಪರ್ವೈಸ್ ಮಾಡಿ ಅಂತಲೂ ಒಂದು ಪಾಯಿಂಟ್ ಆ್ಯಡ್ ಅಪ್ ಮಾಡಿದರೆ ಅದು ಲೆಫ್ಟ್ ಯಾರಿಗೆ ಅದು ಆ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಬಿಟ್ಟಂಥ ವಿಚಾರ. ಇನ್ನು ಇವರು AI ಟೀಚರ್ಸ್ ಆಗಿ ಅಪಾಯಿಂಟ್ ಆಗಲಿಕ್ಕೆ ಬೇಕಾದಂತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಹೇಳಿದರೆ ನೋಡಿ, ಇಲ್ಲಿ ಎಲ್ಲವೂ ಕೂಡ ಏನಾಗಿದೆ ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಇದೆ. ಇಷ್ಟನ್ನು ನಾನೊಂದು PDF ಅಟ್ಯಾಚ್ ಮಾಡಿದ್ದೀನಿ, ಅದನ್ನು ಬ್ರೌಸ್ ಮಾಡಿ ಕನ್ನಡದಲ್ಲಿದೆ, ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿ. ಸೊ ಇಲ್ಲಿ ಏನಿದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅದನ್ನು ಒಂದು ಸಲ ಓದ್ಬೋಣ ಈಗ. ಸೊ ಲೆಟ್ಸ್ ಸಿ ಇಲ್ಲಿ ನೋಡಿ, ಇಲ್ಲಿ ದ ವೆರಿ ಫಸ್ಟ್ ಕ್ವಾಲಿಫಿಕೇಷನ್ ಏನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಲುಕ್ ಅಟ್ ದಿಸ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, BCA, BSc ಕಂಪ್ಯೂಟರ್ ಸೈನ್ಸ್ ಮತ್ತು BSc ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಬೇಸಿಕ್ಕಾಗಿ ಏನಪ್ಪ ಅಂತಂದರೆ ನೀವು ಕಂಪ್ಯೂಟರ್ ಟೀಚರ್ಸ್ ಆಗಬೇಕು ಅಂತಂದರೆ, AI ಶಿಕ್ಷಕರಾಗಬೇಕು ಅಂದರೆ ಯು ಮಸ್ಟ್ ಹ್ಯಾವ್ ನಾಲೆಡ್ಜ್ ಇನ್ ಕಂಪ್ಯೂಟರ್ ಡಿಪಾರ್ಟ್ಮೆಂಟ್, ಕಂಪ್ಯೂಟರ್ ವಿಭಾಗದಲ್ಲಿ ಜ್ಞಾನವನ್ನು ಹೊಂದಿರಲೇಬೇಕಾಗುತ್ತೆ. ಇಟ್ಸ್ ಎ ಬೇಸಿಕ್ ಕ್ವಾಲಿಫಿಕೇಷನ್. ಆಯಿತಾ? ನೆಕ್ಸ್ಟು ಗ್ರ್ಯಾಜುಯೇಟ್ ವಿತ್ PGDCA, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ. ಅದನ್ನು ಹೇಳ್ತೀನಿ ನಿಮಗೆ. PGDCA ಅಂದರೆ ಏನು ಅಂತ ಅಂದ್ಬಿಟ್ಟು ಅದೊಂದು ಫೈಲ್ ಇದೆ, ಅಟ್ಯಾಚ್ ಮಾಡಿದ್ದೀನಿ. ಇನ್ನೊಂದೊಂದು DOEACC A ಲೆವೆಲ್ ಸರ್ಟಿಫಿಕೇಟ್ ಅಂತ ಇದೆ. ಏನು ಹೇಳುತ್ತೆ ಅದು ಯಾಕೆ ಮಾಡಿರಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಮಿನಿಮಮ್ ಕಾಂಪಿಟೆನ್ಸಸ್ ಅಂತ ಅಂದ್ಬಿಟ್ಟು ರೈಟ್ ಸೈಡಲ್ಲಿ ಒಂದು ಹೇಳಿದರೆ ಒಂದಷ್ಟು ಮಿನಿಮಮ್ 1 year ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ದ ರಿಲೆವೆಂಟ್ ಜಾಬ್ ರೋಲ್. ಈಗಾಗಲೇ ಮುಂಚೆ ನೀವು ಶಿಕ್ಷಕರಾಗಿ ವರ್ಕ್ ಮಾಡಿರಬೇಕು ಅಂತ ಹೇಳಿದರೆ. ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಇನ್ ಇಂಗ್ಲೀಷ್ ಆ್ಯಂಡ್ ಲೋಕಲ್ ಲ್ಯಾಂಗ್ವೇಜಸ್, ಸ್ಥಳೀಯ ಭಾಷೆ ಮತ್ತು ಇಂಗ್ಲೀಷಲ್ಲಿ ಪ್ರಭುತ್ವವನ್ನು ಸಾಧಿಸಬೇಕಾಗುತ್ತೆ. ಆ್ಯಂಡ್ ನಾಲೆಡ್ಜ್ ಆಫ್ ಇಕ್ವಿಪ್ಮೆಂಟ್, ಟೂಲ್ಸ್, ಮೆಟೀರಿಯಲ್, ಸೇಫ್ಟಿ, ಹೆಲ್ತ್ ಆ್ಯಂಡ್ ಹೈಜೆನಿಕ್ ಪ್ರಾಕ್ಟೀಸಸ್ ಟು ರಿಲೆವೆಂಟ್ ಟು ದ ಸೆಕ್ಟಾರ್ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಟೆಕ್ನಿಕಲ್ ಸ್ಕಿಲ್ಸ್ ರಿಕ್ವೈರ್ಡ್ ಫಾರ್ ಟ್ರೈನಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದರೆ ಇಲ್ಲಿ. ಆಯಿತಾ? ಇದೆಲ್ಲದರ ವಿವರಗಳನ್ನು ಕನ್ನಡದಲ್ಲಿದೆ, ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ಬಿಡ್ತೀನಿ ನಾನು. ಸೊ ಹಿಯರ್ ವಿ ಗೋ, ಕೊನೆಯಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅದನ್ನು ನೋಡಿ. ಇಲ್ಲಿ ಇದೆಯಲ್ಲ, ಇಲ್ಲಿ ಏನು ವಿದ್ಯಾರ್ಹತೆ ಬೇಕು, ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸು, ಡಿಪ್ಲೊಮೊ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, BCA, BSc ಕಂಪ್ಯೂಟರ್ ಸೈನ್ಸು, BSc ಇನ್ಫಾರ್ಮೇಷನ್ ಟೆಕ್ನಾಲಜಿ, PGDCA, DOEACC A ಲೆವೆಲ್ ಪ್ರಮಾಣ ಪತ್ರ ಅಂತ ಇದೆ. ಸೊ ವಾಟ್ ಡಸ್ ಇಟ್ ಮೀನ್? ಇವೆರಡು ಬೇಕು ಈಗ ನಿಮಗೆ. ಈ PGDCA ಅಂದರೆ ಏನು ಮತ್ತು DOEACC A ಲೆವೆಲ್ ಸರ್ಟಿಫಿಕೇಟ್ ಅಂದರೆ ಏನು ಅಂತ ಎಲ್ಲಿ. ಸೊ ಮಸ್ಟ್ ಹ್ಯಾವ್ 1 year ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಇದು ಫ್ರೆಶ್ ನೋಟಿಫಿಕೇಷನ್ ಆಗಿರೋದ್ರಿಂದ ಅದಕ್ಕೆಲ್ಲ ಮೇ ಬಿ ಅವರು ಯಾರು ಆಯ್ಕೆ ಮಾಡ್ತಾರೆ ಅವ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟು ನೋಡಿ, ಇವೆರಡರ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ದ ವೆರಿ ಫಸ್ಟ್ ಈಸ್ ದಟ್ ಈಸ್ PGDCA ಅಂದರೆ ಏನು ಅಂತ. ಇದಕ್ಕೆ ಮೀನಿಂಗು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ. ಸೊ PGDCA ಎಂಬುದು ಪದವಿ ಪೂರ್ಣಗೊಳಿಸಿದಂಥ ನಂತರ ಮಾಡಬಹುದಾದಂಥ 1 ವರ್ಷದ ಕಂಪ್ಯೂಟರ್ ಡಿಪ್ಲೊಮಾ ಕೋರ್ಸ್ ಆಗಿದೆ. ಆಫ್ಟರ್ ಡಿಗ್ರಿ
ಇಟ್ಸ್ ಅ 1 ಇಯರ್ ಆಫ್ ಕಂಪ್ಯೂಟರ್ ಕೋರ್ಸ್ ಇದು. ಸೊ ಅದರಲ್ಲಿ ನೀವು ಯಾವೆಲ್ಲ ಕೋರ್ಸನ್ನ ಕಲಿತೀರಾ ಅಂತ PGDCA ಸೊ ಹಿಯರ್ ವಿ ಗೋ. ದ ಕೋರ್ಸಸ್ ಆರ್ ದ ಮೇನ್ ಸಬ್ಜೆಕ್ಟ್ ಇಯರ್ ಕಂಪ್ಯೂಟರ್ ಫಂಡಮೆಂಟಲ್ ಪ್ರೋಗ್ರಾಮಿಂಗ್, ಅದರಲ್ಲಿ C++, ಜಾವಾ, ಪೈಥಾನ್ ಆ್ಯಂಡ್ ಬೇಸ್ಡ್ ಆನ್ ಅದು ಇನ್ಸ್ಟಿಟ್ಯೂಷನ್ಗೆ ಬೇಸ್ಡ್ ಆನ್ ಆಗಿರುತ್ತೆ. ನೆಕ್ಸ್ಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟು, ವೆಬ್ ಡಿಸೈನಿಂಗು ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಇದು. ನೆಕ್ಸ್ಟು ಇನ್ನೊಂದು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಪ್ರಾಜೆಕ್ಟ್ ವರ್ಕ್ ಅಂತ ಇದೆ, ನಿಮ್ಗೆ ಗೊತ್ತಾಯ್ತು ಈಗ. ನೆಕ್ಸ್ಟ್ ಇನ್ನೊಂದು DOEACC, ದಟ್ ಈಸ್ ಎ ಲೆವೆಲ್ ಪ್ರಮಾಣ ಪತ್ರ. ಏನದು ಎ ಲೆವೆಲ್ ಸರ್ಟಿಫಿಕೇಟ್ ಅಂದರೆ DOEACC ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಕ್ರೆಡಿಟೇಷನ್ ಆಫ್ ಕಂಪ್ಯೂಟರ್ ಕೋರ್ಸಸ್ ಅಂತ. ಈಗ ಇದು NIELIT ಅದರ ಅಂಡರಲ್ಲಿ ನಡೆಸಲಾಗ್ತಾ ಇದೆ. ಇನ್ನು ಎ ಲೆವೆಲ್ ಅನ್ನು ನಾವೇನಂತ ಹೇಳ್ತೀವಿ, ಎ ಲೆವೆಲ್ ಸರ್ಟಿಫಿಕೇಟ್ ಅಂದರೆ ಅಡ್ವಾನ್ಸ್ಡ್ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ಗೆ ಸಮಾನ ಮಟ್ಟದ ಕೋರ್ಸ್ ಅಂತ ಹೇಳಿ ಇದನ್ನು ಪರಿಗಣನೆ ಮಾಡಲಾಗ್ತಾ ಇದೆ. ಇಲ್ಲಿ ಯಾವೆಲ್ಲ ವಿಷಯಗಳನ್ನು ನೀವು ಕಲಿತೀರಾ ಅಂತಂದರೆ ದ ವೆರಿ ಫಸ್ಟ್ ಒನ್ ಇಸ್ ಪ್ರೋಗ್ರಾಮಿಂಗ್, ಡೇಟಾ ಸ್ಟ್ರಕ್ಚರ್ಸ್, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ವೆಬ್ ಟೆಕ್ನಾಲಜಿ, ಸಾಫ್ಟ್ವೇರ್ ಎಂಜಿನಿಯರಿಂಗ್, ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಇದೆ. ಆ್ಯಂಡ್ ಅದನ್ನು ಬಿಟ್ಟರೆ ಪ್ರಾಜೆಕ್ಟ್, ಇಷ್ಟು ವಿಷಯಗಳನ್ನು ಈ ಒಂದು ಕೋರ್ಸ್ ಅಂಡರಲ್ಲಿ ನೀವು ಕಲಿತೀರ. ಆಯಿತಾ, ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಈಗ ಸುತ್ತೋಲೆಗೆ ಬರೋಣ. ಈಗ ನೆಕ್ಸ್ಟು ಇನ್ನು ದಾಖಲೆಗಳನ್ನು ಯಾವ ಥರ ವೆರಿಫೈಡ್ ಮಾಡಬೇಕು ಅಂತ ಹೇಳಿದರೆ, ಹೌ ದೇ ಆರ್ ಗೋಯಿಂಗ್ ಟು ವೆರಿಫೈಡ್ ಯುವರ್ ಡಾಕ್ಯುಮೆಂಟ್ಸ್ ಅಂತಂದರೆ, ಸಮಿತಿಯು ಕೆಳಕಂಡ ದಾಖಲೆಗಳನ್ನು ಮೂಲ ಪ್ರತಿಗಳೊಂದಿಗೆ ಪರಿಶೀಲಿಸಿ ದೃಢೀಕರಿಸಬೇಕು. ದ ವೆರಿ ಫಸ್ಟ್ ಡಾಕ್ಯುಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಆಲ್ ದ ಎಕ್ಸಾಮಿನೇಷನ್ಸ್, ಪೋಸ್ಟ್ ಅಲ್ಲ, ನೀವು ಎಲ್ಲಿಗೆ ಅಪ್ಲಿಕೇಶನ್ ಹಾಕಿದ್ರು ಇದೊಂದು ಬೇಕೇ ಬೇಕಾಗುತ್ತೆ. ದಟ್ ಈಸ್ SSLC ಅಂಕಪಟ್ಟಿ, PUC ಅಥವಾ ಅದಕ್ಕೆ ಸಮಾನವಾದಂಥ ಅರ್ಹತಾ ಪ್ರಮಾಣಪತ್ರ, ಪದವಿ ಮತ್ತು ಡಿಪ್ಲೊಮಾ ಅಂಕಪಟ್ಟಿಗಳು ಮತ್ತು ಪ್ರಮಾಣಪತ್ರಗಳು, PGDCA DOEACC ಪ್ರಮಾಣಪತ್ರ ಅನ್ವಯಿಸಿದ್ದಲ್ಲಿ ಇನ್ ಕೇಸ್ ಇಫ್ ಇಟ್ ಈಸ್ ಅಪ್ಲಿಕೇಬಲ್. ಇನ್ನು ಆಧಾರ್ ಕಾರ್ಡು, ಲೇಟೆಸ್ಟ್ ಪಾಸ್ಪೋರ್ಟ್ ಫೋಟೋ, ಬ್ಯಾಂಕ್ ಖಾತೆ ವಿವರಗಳು ಮತ್ತು ಇತರೆ ಸಂಬಂಧಿಸಿದ ದಾಖಲೆಗಳು. ನೀವೇನು ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟ ಹಾಗೆ ನೀವು ಎಜುಕೇಷನ್ ಮಾಡಿರ್ತಾರೋ ಆಫ್ಟರ್ ಡಿಗ್ರಿ ಮತ್ತು 1 ಇಯರ್ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಕೋರ್ಸು ಅವೇನೇ ಇದ್ದರೂ ಅವರಿಗೆ ಸಬ್ಮಿಟ್ ಮಾಡಿ ಅಷ್ಟೇ. ಆಯಿತಾ. ಇನ್ನು ಶಾಲೆಗಳಲ್ಲಿ ಪಾಲಿಸಬೇಕಾದ ಮಾರ್ಗಸೂಚಿಗಳು ಒಂದಷ್ಟು ಹೇಳಿದರೆ ಇಲ್ಲಿ ಏನೇನು ಪಾಲಿಸಬೇಕು ಅಂತ ಅಂದ್ಬಿಟ್ಟು, ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಉದ್ಯೋಗ ಕೌಶಲ್ಯ ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಬೆಳೆಸುವ ಉದ್ದೇಶದಿಂದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ತೃತೀಯ ಭಾಷೆ ವಿಷಯದ ಬದಲಾಗಿ ಕೌಶಲ್ಯ ಶಿಕ್ಷಣದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಸ್ಕಿಲ್ ಎಜುಕೇಷನ್ ವಿಚಾರವನ್ನು ಆಯ್ಕೆ ಮಾಡಿಕೊಳ್ಳುವುದು. ತೃತೀಯ ಭಾಷೆ ವಿಷಯದ ಬದಲಾಗಿ ಕೌಶಲ್ಯ ಶಿಕ್ಷಣದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಸ್ಕಿಲ್ ಎಜುಕೇಷನ್ ವಿಷಯವನ್ನು ಅನುಷ್ಠಾನಗೊಳಿಸುವ ಶಾಲೆಗಳಲ್ಲಿ ತೃತೀಯ ಭಾಷೆಯ ಶಿಕ್ಷಕರ ಕೊರತೆ ಇರತಕ್ಕಂಥ ಸಮೀಪದ ಸರ್ಕಾರಿ ಶಾಲೆಗಳಿಗೆ ನಿಯೋಜನೆ ಮಾಡಲು ಅಗತ್ಯ ಕ್ರಮ ವಹಿಸುವುದು. ಎಲ್ಲಿ ಕೊರತೆ ಇದೆ ಅವರನ್ನು ನಿಯೋಜನೆ ಮಾಡಬೇಕು. ಇನ್ನು ಶಾಲಾ ಮಟ್ಟದ ಸಮಿತಿಯ ಸಭೆಯನ್ನು ಕನಿಷ್ಠ 3 ತಿಂಗಳ ಒಮ್ಮೆ ಅದನ್ನು ಕಂಡಕ್ಟ್ ಮಾಡಬೇಕು. ಇನ್ನು ಕೃತಕ ಬುದ್ಧಿ ಮತ್ತು ಅತಿಥಿ ಶಿಕ್ಷಕರ ಕಾರ್ಯಕ್ಷಮತೆ ಕುರಿತು ದಾಖಲೆಯನ್ನು ನಿರ್ವಹಿಸಬೇಕು ಅಂತ. ಅವ್ರು ಹೇಗೆ ಪಾಠ ಮಾಡ್ತಾ ಇದ್ದಾರೆ, ಅವ್ರದ್ದು ಏನು, ಅದು ಪ್ರತ್ಯೇಕವಾಗಿ ಒಂದು ಅವ್ರಿಗೆ ಏನಾದರೂ ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡಿ ಆ್ಯಂಡ್ ಅದನ್ನು ನಾವು ಇಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಶಾಲೆಯ ಶಿಕ್ಷಕರು. ಇನ್ನು ಯಾವುದೇ ಕ್ರಮ, ನಕಲಿ ದಾಖಲೆ ಅಥವಾ ಅನರ್ಹ ಕೃತಕ ಬುದ್ಧಿ ಮತ್ತು ಅತಿಥಿ ಶಿಕ್ಷಕರ ಆಯ್ಕೆ ಕಂಡು ಬಂದಲ್ಲಿ ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರು ಹಾಗೂ ಸಮಿತಿ ಸದಸ್ಯರು ರೆಸ್ಪಾನ್ಸಿಬಲ್ ಆಗಿರಬೇಕು ಅಂತ ಹೇಳಿದ್ದಾರೆ. ಆಯಿತಾ. ಸೊ ಇನ್ನು ಲಾಸ್ಟ್ ಡೇಟ್ ಒಂದು ಹೇಳ್ಬಿಟ್ಟು ಇಲ್ಲಿ ಮುಗಿಸ್ಬಿಡ್ತೀನಿ ನಾನು. ಸೊ 16ನೇ ತಾರೀಕಲ್ಲಿ ಇದು ಸುತ್ತೋಲೆ ಬಿಡುಗಡೆ ಆಗಿದೆ. ಸೊ ಹೈಸ್ಕೂಲ್ಗೆ ಈ AI ಟೀಚರ್ಸನ್ನು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಎಲ್ಲ ಶಾಲೆಗಳಲ್ಲ, ನಾನು ಎಷ್ಟು ಶಾಲೆಗಳನ್ನು ಹೇಳಿದೆ, ಸುಮಾರು 1682 ಶಾಲೆಗಳು, ಆ ಶಾಲೆಗಳಿಗೆ ಮಾತ್ರ ನೋಡಿ. ಯಾರಾದರೂ ಅವಕಾಶ ಇದ್ದರೆ ನೀವು ಅಪ್ಲಿಕೇಶನ್ ಆಗ್ಬೋದು. ಕೃತಕ ಬುದ್ಧಿ ಮತ್ತು ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಯಾವುದೇ ಕಾರಣಕ್ಕೂ ಡಿಲೇ ಮಾಡದೇ ಕಡ್ಡಾಯವಾಗಿ ನೋಡಿ 28/7/2026 ಒಳಗಾಗಿ, ಇನ್ನೊಂದು 4 ದಿನ ಟೈಮ್ ಇದೆ ನಿಮಗೆ, ಮ್ಯಾಕ್ಸಿಮಮ್ ಇನ್ 3-4 ಡೇಸು ಅಷ್ಟರೊಳಗಡೆ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ. ಸದರಿ ಅವಧಿಯ ಒಳಗೆ ನೇಮಕಾತಿಯನ್ನು ಪೂರ್ಣಗೊಳಿಸಿ ಕೃತಕ ಬುದ್ಧಿ ಮತ್ತು ಅತಿಥಿ ಶಿಕ್ಷಕರ ವಿವರಗಳನ್ನು ಸಂಬಂಧಪಟ್ಟಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಜಿಲ್ಲಾ ಉಪನಿರ್ದೇಶಕರು ಅವರಿಗೆ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕ್ರೋಢೀಕರಿಸಿದ ವರದಿಯನ್ನು ರಾಜ್ಯ ಕಚೇರಿಗೆ ಸಲ್ಲಿಸುವುದು. ಸ್ಟೇಟ್ ಆಫೀಸ್ಗೂ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಸದರಿ ಆಯ್ಕೆಗೊಂಡಂಥ ಕೃತಕ ಬುದ್ಧಿ ಮತ್ತು ಅತಿಥಿ ಶಿಕ್ಷಕರಿಗೆ ಆಗಸ್ಟ್ 1ನೇ ವಾರದಲ್ಲಿ ತರಬೇತಿಯನ್ನು ಆಯೋಜನೆ ಮಾಡಲಾಗುವುದು. ಏಕಾಏಕಿ ಅವ್ರನ್ನ ಶಾಲೆಗೆ ಬನ್ನಿ ಅಂತ ಹೇಳುವಾಗಿಲ್ಲ. ಇಲ್ಲಿ ದ ಫಸ್ಟ್ ವೀಕ್ ಆಫ್ ಆಗಸ್ಟ್ ಅವರಿಗೆ ಟ್ರೈನಿಂಗ್ ಇರುತ್ತೆ. ಆಫ್ಟರ್ ಟ್ರೈನಿಂಗ್ ಅವರು ಶಾಲೆಗೆ ಬರಬೇಕಾಗತ್ತೆ. ಸೊ ಯಾವುದೇ ವಿಳಂಬ ಇಲ್ಲದೇ ಸದರಿಯವರ ಆಯ್ಕೆ ಪ್ರಕ್ರಿಯೆಯನ್ನು ಇಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಏನು 16ನೇ ತಾರೀಕಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ AI ಟೀಚರ್ಸನ್ನ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ಶಿಕ್ಷಣ ಕರ್ನಾಟಕದ ಅಂಡರಲ್ಲಿ ಏನೆಲ್ಲ ವಿಷಯಗಳು ಇದು ಹೊರಬಂದಿತ್ತು ಅದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಅವರ ವೇತನ, ಎಜುಕೇಷನ್ ಕ್ವಾಲಿಫಿಕೇಷನ್ಸು, ದ ವೇ ಆಫ್ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಹೆಂಗೆ, ಅಪ್ರೂವಲ್ಗೆ ಹೆಂಗೆ ಹೋಗಬೇಕು ಎಲ್ಲವನ್ನು ಹೇಳಿದ್ದೀನಿ ನಾನು. ಸೊ ಯಾರಿಗಾದರೂ ಯೂಸ್ ಆದರೆ ಅಥವಾ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ಸೊ ದಯಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ನಾನೇನು ಹೇಳಿದೆ, ಈ ಶಾಲೆಗಳಿಗೆ ಸಂಬಂಧಪಟ್ಟವರು ನಿಯರೆಸ್ಟ್ ಏನಾದ್ರು ಇದ್ದರೆ ಅಥವಾ ಇದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು
ನಿಮ್ಮ HMs ಕಡೆಯಿಂದ. ಸೊ 1682 ಸ್ಕೂಲ್ಸ್ ಅಂತ ಹೇಳಿದರೆ ನೋಡಿ, ಎಲ್ಲೆಲ್ಲಿ ಸ್ಟ್ರೆಂತ್ ಜಾಸ್ತಿ ಇರ್ತಿದೆ, ಲ್ಯಾಬ್ಸ್ ಇರುತ್ತೆ, ಅಲ್ಲೆಲ್ಲ ಅವಕಾಶ ಇರುತ್ತೆ. ಸೊ ಅಂಥ ಶಾಲೆಗಳ ಬಗ್ಗೆ ನೀವು ಮಾಹಿತಿಯನ್ನು ತಗೊಂಡು ಅಪ್ಲಿಕೇಶನ್ ಹಾಕಲಿಕ್ಕೆ ಟ್ರೈ ಮಾಡಿ. ಅಂದರೆ 1 ವರ್ಷದ ಅವಧಿಗೆ ಇದು ತಾತ್ಕಾಲಿಕವಾಗಿ ತಗೊಳ್ಳುವಂಥದ್ದು, ಆಯಿತಾ? ಹಾಗಾಗಿ ಸೊ ಅಂದರೆ ಒಂದಷ್ಟು ಜನರಿಗಾದರೂ ಇನ್ಫಾರ್ಮೇಷನ್ ಕಡಿಮೆ ಆಗಲಿ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ಇಷ್ಟೊತ್ತು ವಾಚ್ ಮಾಡೋದಕ್ಕೆ.